ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ಬಲವಾಗಿ ಹೇಳ್ಕೊಂಡು ತಿರುಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ಸಿಎಂ ಏನೂ ತಪ್ಪೇ ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಿದ್ದಾರೆ. ತಪ್ಪಾಗಿದೆಯಾ ತಪ್ಪೇ ಆಗಲ್ವಾ ಅನ್ನೋದು ಯಾರಿಗೂ ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಮಧ್ಯೆ ರಾಜಕೀಯ ಕೆಸರೆರ ಚಾಟ ಮಾತ್ರ ನಿಲ್ತಿಲ್ಲ. ಮುಗಿಯದ ಮುಡಾ ಕಥನ, ಕಾಂಗ್ರೆಸ್ನಲ್ಲಿ ತಲ್ಲಣ. ಸಿಎಂ ರಾಜೀನಾಮೆ ಭವಿಷ್ಯ ನುಡಿದ ಬಿಜೆಪಿ ನಾಯಕರು. ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ತೀರ್ಪು ಬಂದರೆ ಸಿಎಂ ಬದಲಾಗ್ತಾರೆಂಬ ಚರ್ಚೆ ಗರಿಗೆದರಿದೆ. ಹೀಗಾಗಿ ಕಾಂಗ್ರೆಸ್ ಮನೆಯಲ್ಲಾಗ್ತಿರೋ ಕಂಪನವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನೇರವಾಗಿ ಸಿಎಂ ಕುರ್ಚಿಗೆ ಡೈನಾಮೇಟ್ ಇಡ್ತಿದೆ. ಮುಡಾ ಕೇಸ್ ವಿಚಾರಣೆ ಮುಗಿದು ತೀರ್ಪು ಬಂದ್ರೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ 100% ಬರುತ್ತೆ. ಆ ತೀರ್ಪು ಮುಂಚೆನೆ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಸಲಹೆ ಅವರು ಕೊಡ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಬಹಳ ದೊಡ್ಡ ಪಟ್ಟಿನೇ ಇದೆ. ದೇಶಪಾಂಡೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ಇನ್ನೂ ಪಟ್ಟಿ ದೊಡ್ಡದಿದೆ. ಹೈಕೋರ್ಟ್ ಜಡ್ಜ್ಮೆಂಟ್ ಬರಲಿ, ಬಂದ್ಮೇಲೆ ರಾಜ್ಯದ ರಾಜಕಾರಣ ಯಾವ್ಯಾವ ರೀತಿ ಬದಲಾವಣೆ ಆಗ್ತದೆ ಅವು ಕಾದು ನೋಡಿ. ಪರಿವರ್ತನೆ ಕಾಲ ಇದೆ ಕರ್ನಾಟಕದಲ್ಲಿ. ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗ್ತದೆ. ಬರುವಂಥ ದಿನಗಳಲ್ಲಿ ರಾಜ್ಯದ ಚುಕ್ಕಾಣಿ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತಿರೋ ಕೈ ನಾಯಕರು. ಮುಡಾ ಕೇಸ್ನಲ್ಲಿ ಸಿಎಂ ಬದಲಾಗ್ತಾರೆಂಬ ಭವಿಷ್ಯವನ್ನ ಬಿಜೆಪಿ ನುಡಿಯುತ್ತಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಮಾಜಿ ಸಂಸದ ಡಿಕೆ ಸುರೇಶ್ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಎಂದಿದ್ದಾರೆ. ಇನ್ನು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಕೆಎನ್ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಸಂಪೂರ್ಣವಾಗಿಲ್ಲ. ಖಾಲಿ ಇದೆಯಾ? ಖಾಲಿ ಇರೋದಕ್ಕೆ ಕೇಳಬೇಕಪ್ಪ. ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ? ಒಂದೇ ಕುರ್ಚಿ, ಸಿಎಂ ಕುರ್ಚಿ ತಾನೇ ಇರೋದು. ಇನ್ನು ಸಿಎಂ ಆಗುವ ಇಂಗಿತ ವ್ಯಕ್ತಪಡಿಸಿದ್ದ ಆರ್.ವಿ. ದೇಶಪಾಂಡೆ ನಾನು ಸಿಎಂ ರೇಸ್ನಲ್ಲಿ ಇಲ್ಲ ಎಂದಿದ್ದಾರೆ. ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಹೇಳಿದ್ದಾರೆ. ಈ ಮೂಲಕ ತಮ್ಮ ಹೇಳಿಕೆಯಿಂದ ಎದ್ದಿರೋ ಬಿರುಗಾಳಿಗೆ ಫುಲ್ ಸ್ಟಾಪ್ ಹಾಕುವ ಯತ್ನ ಮಾಡಿದ್ದಾರೆ. ವಯಸ್ಸಿನಿಂದ ಸಿದ್ದರಾಮಯ್ಯ ದೊಡ್ಡವರು. ನಾನು 1-2 ವರ್ಷಲೇ, 1 ವರ್ಷಲೇ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡ್ಬೇಕಲ್ಲ. ನನ್ನ ಫ್ರೆಂಡ್ ಅವ. 5 ವರ್ಷದ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನಾಯಕತ್ವದಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ. ನಾ ಯಾವ ರೇಸ್ನಲ್ಲಿ ಇಲ್ಪ, ನಾ ನಿಮ್ಮ ರೇಸ್ನಲ್ಲಿ ಇದ್ದೇನೆ. ಸಿಎಂ ಸಿದ್ದರಾಮಯ್ಯಗೆ ಮುಳುವಾಗುತ್ತಾ ಮುಡಾ ಕೇಸ್. ಬಿಜೆಪಿಯವರು ಮುಡಾ ತೀರ್ಪು ಬಂದ್ರೆ ಮುಳುವಾಗುತ್ತೆ ಅಂತಿದ್ದಾರೆ. ಆದೇಶ ಸಿಎಂ ಪರವಾಗಿಯೇ ಬರುತ್ತೆ ಎಂಬ ವಿಶ್ವಾಸದಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಆದರೆ ಮೊನ್ನೆ ಹಿರಿಯ ವಕೀಲ ರಾಘವನ್ ಮಂಡಿಸಿದ್ದ ವಾದ ಸಿಎಂಗೆ ಕಂಟಕವಾಗುತ್ತೆಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಸೈಟು ಹಂಚಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಸಿಎಂ ಅಧಿಕಾರದಲ್ಲಿದ್ರು ಅಂತ ವಾದಿಸಿದ್ದಾರೆ. 1997ರಲ್ಲಿ ಮುಡಾದಿಂದ ಭೂಸ್ವಾಧೀನವಾದಾಗ ಮತ್ತು 1998ರಲ್ಲಿ ಭೂಸ್ವಾಧೀನ ವಾಪಸ್ಸಾದಾಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಅಂತ ರಾಘವನ್ ವಾದಿಸಿದ್ದಾರೆ. ಹಾಗೆಯೇ 2004ರಲ್ಲಿ ಭಾಮೈದ ಭೂಮಿ ಖರೀದಿಸಿ ನಂತರ 2005ರಲ್ಲಿ ಕೃಷಿ ಭೂಮಿಯಾಗಿ ಭೂ ಪರಿವರ್ತನೆಯಾದಾಗಲೂ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಇನ್ನು 2014ರಲ್ಲಿ ಸಿಎಂ ಪತ್ನಿ ಬದಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು. 2017ರಲ್ಲಿ ಬದಲಿ ನಿವೇಶನ ನೀಡಲು ಸಭೆ ನಡೆಸಿ ನಿರ್ಣಯ ಕೈಗೊಂಡಾಗಲೂ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಅಂತ ರಾಘವನ್ ವಾದ ಮುಂದಿಟ್ಟಿದ್ರು. ಈ ಎಲ್ಲ ಕೆಲಸಗಳು ಸಿದ್ದರಾಮಯ್ಯ ಪ್ರಭಾವದಿಂದಲೇ ಆಗಿದೆ ಅನ್ನೋದು ಆರೋಪವಾಗಿದೆ. ಇಂದು ಮಧ್ಯಾಹ್ನ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಈ ಮಧ್ಯೆ ಇಂದು ಮಧ್ಯಾಹ್ನ 3 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಕೋವಿಡ್ ಮಧ್ಯಂತರ ವರದಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ.
ಒಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ತೀರ್ಪು ಬರಬಹುದೆಂಬ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಆದರೆ ಸಿದ್ದರಾಮಯ್ಯರ ಪಾತ್ರ ಏನೂ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ. ಯಾರ ಲೆಕ್ಕಾಚಾರ ಏನಾಗಲಿದೆ ಅನ್ನೋದು ಸೆಪ್ಟೆಂಬರ್ 12ರಂದು ಗೊತ್ತಾಗುವ ಸಾಧ್ಯತೆಯಿದೆ. ಬ್ಯೂರೋ ರಿಪೋರ್ಟ್, TV9.